ವೆಲ್ಕಮ್ ಟು ಜೈ ಬಜರಂಗಿ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನು, ಬ್ರೈಡಲ್ ಡಿಸೈನು, ತುಂಬ ಅಟ್ರಾಕ್ಟ್ ಆಗಿರೋಂಥ ಒಂದು ಡಿಸೈನನ್ನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಹರಳೆ ದಾರವನ್ನು ಹೀಗೆ ಸುತ್ತಿ ಇಟ್ಕೊಂಡಿದ್ದೀನಿ. 2 ಕಲರ್ ತೊಗೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಲಾಸ್ಟಲ್ಲಿ ಈ ರೀತಿ ಲಾಕ್ ಮಾಡ್ಕೊಂಡಿದ್ದೀನಿ, ನಾಟ್ ಹಾಕ್ಕೊಂಡಿದ್ದೀನಿ. ಹಾಗೆ ಈ ರೀತಿ ಬೀಡ್ಸಸ್ಗಳನ್ನು, ಮಾಮೂಲಿ ಫ್ಲವರ್ ಬೀಡ್ಸಸ್ಸು ಮತ್ತು ಇದೊಂದು ವೀಟ್ ಬೀಡ್ಸಸ್ಸನ್ನು ಸಹ ತೊಗೊಂಡಿದ್ದೀನಿ. ಕ್ರೋಶ ಬಂದು 10 ನಂಬರ್ ತೊಗೊಂಡಿದ್ದೀನಿ. ಫಸ್ಟ್ ಈ ರೀತಿ ಕ್ಲಾತ್ಗೆ ಲಾಕ್ ಮಾಡ್ಕೊಳ್ಳಿ. ನಂತರ ಮತ್ತೆ ಪಕ್ಕದಲ್ಲಿ ಈ ರೀತಿ ಸಿಂಗಲ್ ಕ್ರೋಶವನ್ನು ಮಾಡ್ಕೊಬೇಕು. ಸುಮಾರು ಇದೇ ರೀತಿ 4 ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳಿ. ಇಲ್ಲಿ ಸ್ಪೇಸಲ್ಲಿ, ಇದೇ ಸ್ಪೇಸಲ್ಲಿ 4 ಸಿಂಗಲ್ ಕ್ರೋಶವನ್ನು ಮಾಡ್ಕೊಬೇಕು. ಆ ಪಕ್ಕದಲ್ಲೇ ಈ ರೀತಿ ದಾರ ಎಳೆದು ತಂದು ಈ ರೀತಿ ಮಾಡಬೇಕು. ನೆಕ್ಸ್ಟು ಸ್ವಲ್ಪ ಈ ದಾರನ ಮುಂದೆ ಮಾಡಿ ಈ ರೀತಿ ಬೀಡ್ಸಸ್, ನಾನು ಫಸ್ಟ್ ತೊಗೊಂಡಿದ್ದಲ್ಲ ನೋಡಿ, ಗೋಧಿ ಬೀಡ್ಸಸ್ಸು. ಈ ಸ್ಪೇಸ್ಗೆ ಯಾವ ಬೀಡ್ಸ್ ಆದರೂ ತೊಗೊಬೋದು, ಬಟ್ ನಾನು ಈ ಡಿಸೈನ್ ಇರಲಿ, ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಈ ಬೀಡ್ಸನ್ನು ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಆದಮೇಲೆ ಲಾಕ್ ಮಾಡಿ. ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಪಾಯಿಂಟ್ ಮಾಡಿ ಅದನ್ನು ಲಾಕ್ ಮಾಡಿ. ಇಲ್ಲಿ 4 ಸರಿ ಚೈನನ್ನು ಹಾಕ್ಕೊಂಡಿದ್ದೀನಿ, ಮತ್ತು ಗೋಧಿ ವೀಟ್ ಬೀಡ್ಸನ್ನು ಇನ್ಸರ್ಟ್ ಮಾಡಿದ್ದೀನಿ, ಮತ್ತು ಲಾಕ್ ಮಾಡಿದ್ದೀನಿ. ಈ ಲಾಕನ್ನು ಸೇರಿಸಿ 6 ಸಿಂಗಲ್ ಕ್ರೋಶವನ್ನು ಮಾಡ್ಕೊಬೇಕು. ಈ ಲಾಕ್ ಸೇರಿಸಿ 6 ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳಿ. ಈ ಸ್ಪೇಸಲ್ಲಿ ನೀವು ಎಷ್ಟಾದರೂ ಮಾಡ್ಕೊಬೋದು. ಇದು ಕುಚ್ಚು ಬರುತ್ತೆ ಇದ್ರ ಕೆಳಗಡೆ. ಈ ಸ್ಪೇಸ್, ಈ ಒಂದು ಬೇಸಿಕ್ ಈ ಡಿಸೈನಲ್ಲಿ ಇಲ್ಲಿ ನೀವು ಚೇಂಜಸ್ ಮಾಡ್ಕೊಬೋದು. ಸ್ವಲ್ಪ ಲೆಂತು ಜಾಸ್ತಿ ಬೇಡ, ಇಲ್ಲಿ ಆರ್ಚ್ ಬರುತ್ತೆ. ಈ 6 ಕ್ರೋಶ ಮುಗಿದ ಮೇಲೆ ಅಷ್ಟು ಸ್ಪೇಸ್ ಬೇಡ ಅಂತಂದರೆ ನೀವು ಇಲ್ಲೇ ಈಗ ಜಾಸ್ತಿ ಬೇಕು ಅಂದ್ರೂ ಮಾಡ್ಕೊಬೋದು. ಇಲ್ಲ ಸ್ಪೇಸು ಸ್ವಲ್ಪ ಇರಲಿ ಅಂತ ಅಂದರೆ 8 ಹಾಕ್ಕೊಬೋದು ಸಿಂಗಲ್ ಕ್ರೋಶ. ಇಲ್ಲ ಸಾಕು ಅಂತ ಅಂದರೆ 6 ಹಾಕ್ಕೊಳ್ಳಿ. ಇಲ್ಲ ಇನ್ನೂ ಸ್ವಲ್ಪ ಚಿಕ್ಕದಾಗಬೇಕು ಅಂದರೆ 5, 4 ಹಾಕ್ಕೊಬೋದು. ಸ್ಟಾರ್ಟಿಂಗ್ ಮಾತ್ರ 4 ಹಾಕ್ಕೊಳ್ಳಿ ಅಷ್ಟೇ. ನೀವು 8 ಹಾಕ್ಕೊಳ್ತೀನಿ ಅಂದರೆ ಇಲ್ಲೊಂದು 6 ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. 1 2 3 4 5 6 ಆದಮೇಲೆ 3 ಸಾರಿ ಚೈನನ್ನು ಹಾಕ್ಕೊಳ್ಳಿ. 1 2 3 3 ಚೈನನ್ನು ಹಾಕ್ಕೊಂಡು ಅದು ಸಹ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತೆ 3 ಚೈನನ್ನು ಹಾಕ್ಕೊಳ್ಳಿ. 1 2 3 ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ನೋಡಿ, 3 ಚೈನ್ 2 ಸರ ಆಯಿತು. ಆದ ನಂತರ ಸ್ವಲ್ಪ ದಾರವನ್ನು ಈ ರೀತಿ ಮುಂದೆ ಮಾಡಿ ಫ್ಲವರ್ ಬೀಡ್ಸಸ್ ಇಲ್ಲಿ ಆರ್ಚ್ ಬರುತ್ತೆ. ಸೊ ಈ ಸ್ಪೇಸ್ಗೆ ನೀವು ರೌಂಡ್ ಬೀಡ್ಸು ಯಾವುದಾದ್ರೂ ತೊಗೊಬೋದು. ನಾನು ಈ ಆರ್ಚ್ದು ಹೈಲೈಟ್ ಆಗಿರಲಿ ಅಂತ ಫ್ಲವರ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಪಾಯಿಂಟ್ ಮಾಡಿ ಬೀಡ್ಸ್ನ ಈ ರೀತಿ ಲಾಕ್ ಮಾಡ್ಕೊಬೇಕು. ನಂತರ ಮತ್ತೆ 6 ಚೈನನ್ನು ಹಾಕ್ಕೊಳ್ಳಿ. 1 2 3 4 5 6 ಇಲ್ಲಾಂದರೆ ಇನ್ನೊಂದು ಎಕ್ಸ್ಟೆಂಡ್ ಹಾಕ್ಕೊಳ್ಳಿ. ಸ್ವಲ್ಪ ಅಂದರೆ ಚೈನ್ ಮೇಲೆ ಸ್ವಲ್ಪ ಟೈಟಾಗಿರುತ್ತೆ, ಆ ಥರ ಇರುತ್ತೆ. 7 ಹಾಕ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಈ ರೀತಿ ಟರ್ನ್ ಮಾಡಿಕೊಂಡು ಕ್ಲಾತನ್ನು
ಈ ಪಾಯಿಂಟ್ ಇದೆಯಲ್ಲ ಅದನ್ನು ಇಲ್ಲಿ ಹಾಕ್ಕೊಂಡಿರ್ತೀವಲ್ಲ 3 ಚೈನ್ ಲಾಕ್ ಅಲ್ಲೇ ಹೋಗಿ ಅದನ್ನು ಲಾಕ್ ಮಾಡಬೇಕು. ಆದಮೇಲೆ 3 ಚೈನನ್ನು ಹಾಕ್ಕೊಳ್ಳಿ. 1 2 3 ಆದಮೇಲೆ ಮತ್ತೆ ಇಲ್ಲಿ ಲಾಕ್ ಮಾಡಿರ್ತೀವಲ್ಲ ಇದೇ ಸ್ಪೇಸಲ್ಲಿ ಹೋಗಿ ಲಾಕ್ ಮಾಡಿ. ಫ್ರೆಂಡ್ಸ್, ಈ ರೀತಿ 3 ಚೈನ್ ಹಾಕೊಂಡು ಲಾಕ್ ಆದಮೇಲೆ ಒಂದು ಚೈನನ್ನು ಹಾಕ್ಕೊಳ್ಳಿ. 1 ಚೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ 1 ಚೈನ್ ಹಾಕ್ಕೊಂಡು ಕ್ರೋಶದ ಮೇಲೆ ಒಂದು ಸಾರಿ ದಾರವನ್ನು ಸುತ್ತಕೊಂಡು ಈ ನಾವು 7 ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ 7 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರಾನ ಎಳೆದು ತಂದು ಎರಡರಲ್ಲೊಂದು ಈ ರೀತಿ ಡಬಲ್ ಕ್ರೋಶವನ್ನು ಕಂಬವನ್ನು ಹಾಕ್ಕೊಬೇಕು. ಮತ್ತು ಎಗೇನ್ ಕ್ರೋಶದ ಮೇಲೆ ದಾರವನ್ನು ಸುತ್ಕೊಳ್ಳಿ. 7 ಚೈನ್ ಒಳಗಡೆ ಹೋಗಿ ದಾರಾನ ಎಳೆದು ತಂದು ಎರಡರಲ್ಲೊಂದು ಈ ರೀತಿ ಕಂಬಗಳನ್ನು ಹಾಕೊಳ್ಳಿ. ಟೋಟಲಿ ನಾನು ಈ ಒಂದು ಇದಕ್ಕೆ ಇದು 3 ಚೈನ್ ಹಾಕ್ಕೊಂಡಿದ್ದಲ್ಲ ಇದು 2 ಸ್ಕಿಪ್ ಮಾಡಿ ಇದನ್ನೆರಡನ್ನೂ ಬಿಟ್ಟು ಟೋಟಲಿ 13 ಕಂಬಗಳನ್ನು ಹಾಕ್ಕೊಳ್ತೀನಿ. 13 ಕಂಬಗಳನ್ನ ಹಾಕಿದ ನಂತರ ಇನ್ನೂ ಒಂದು ಕಂಬಗಳನ್ನ ಹಾಕಬೇಕು. ಎಲ್ಲ ಹಾಕಬೇಕು ಅಂತ ತೋರಿಸ್ತೀನಿ. ಅದ್ರ ಆಚೆ ಫಸ್ಟು 13 ಕಂಬಗಳನ್ನು ಹಾಕ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, 13 ಕಂಬಗಳನ್ನು ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಒಂದು ಕ್ರೋಶ ಮೇಲೆ ದಾರವನ್ನು ಸುತ್ತಕೊಂಡು ಸೇಮ್ ನಾವು ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಿ ನೋಡಿ. ಈ ಸಿಂಗಲ್ ಕ್ರೋಶ ಲಾಕ್ ಮಾಡಿರ್ತೀವಲ್ಲ ಬೀಡ್ಸ್ ಲಾಕು, ಆ ಬೀಡ್ಸ್ ಲಾಕ್ ಮಾಡಬೇಕಾದ್ರೆ ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆ ಹೋಗಿ ದಾರಾನ ಎಳೆದು ತರಬೇಕು. ದಾರಾನ ಎಳೆದು ತಂದು ಅಲ್ಲಿಂದ 14 ಕಂಬವನ್ನು ಹಾಕ್ಕೊಬೇಕು. ಟೋಟಲಿ ಇದು 3 ಚೈನ್ 3 ಚೈನ್ ಬರುತ್ತೆ. ಅದ್ರ ಜೊತೆಗೆ 14 ಕಂಬಗಳು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ, ತುಂಬ ಕರೆಕ್ಟಾಗಿ ಬಂದಿದೆ. ನಂತರ ಸೇಮ್ ಈ ಒಂದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಈ ಬೀಡ್ಸ್ ಯಾವಾಗಲೂ ಸ್ವಲ್ಪ ಬ್ರೈಡಲ್ ಡಿಸೈನ್ಗೆ ತುಂಬ ಅಟ್ರ್ಯಾಕ್ಟಾಗಿ ಕಾಣಿಸುತ್ತೆ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಾದಮೇಲೆ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಆದಮೇಲೆ ಇಲ್ಲಿ ನೀವು 3 ಚೈನನ್ನು ಹಾಕ್ಕೊಬೇಕು. 1 2 3 ಚೈನ್ ಹಾಕ್ಕೊಂಡು ಈ ಸ್ಪೇಸಲ್ಲ ಈ ಸ್ಪೇಸಿಂದ ನೋಡಿ ಇಲ್ಲಿ ಕಾಣಿಸ್ತಿದಲ್ಲ 3 ಚೈನ್ ಹಾಕಿದ ನಂತರ 1 2 3 ಕಂಬಗಳ ನಡುವೆ ಸ್ಪೇಸ್ ಇರುತ್ತಲ್ಲ ಆ ಸ್ಪೇಸ್ ಒಳಗಡೆ ಹೋಗಿ ದಾರಾನ ಎಳೆದು ಲಾಕ್ ಮಾಡಿ. 3 ಚೈನ್ ಗ್ಯಾಪ್ಗೆ ಲಾಕ್. 1 2 3 ಕಂಬಗಳ ನಡುವೆ ಇರೋ ಗ್ಯಾಪ್ ನೋಡಿ. ನೆಕ್ಸ್ಟ್ 1 2 3 ಸ್ಕಿಪ್ ಮಾಡಿ 3ನೇದಕ್ಕೆ ಥರ್ಡ್ ಕಂಬಗಳಿಗೆ ಈ ರೀತಿ 3 ಚೈನನ್ನು ಲಾಕ್ ಮಾಡ್ತಾ ಬನ್ನಿ. 1 2 3 1 2 3 ಮತ್ತು 1 2 3 ಚೈನ್ 3 ಕಂಬಗಳ ನಡುವಿನ ಗ್ಯಾಪ್ಗೆ ಲಾಕ್. ಒನ್ ಟೂ ತ್ರೀ 1 2 3 ನೋಡಿ. 1 2 3 1 2 3
ಲಾಕ್ ಆಗಿದೆ. ನಂತರ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಲಾಕ್ ಆದ ನಂತರ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಮತ್ತು 3 ಚೈನ್ 1 2 3 ಚೈನ್ ಹಾಕಿ ಸೇಮ್ ನಾವು ಸ್ಪೇಸ್ ಇದೆಯಲ್ಲ ಸ್ಪೇಸಲ್ಲಿ ಲಾಕ್ ಮಾಡಿ. ಕಾಣಿಸ್ತಾ ಇರ್ಬೋದು ನಿಮಗೆ. ನಂತರ ನಾವು ಇಲ್ಲಿಂದ 3 ಚೈನ್ ಲಾಕ್ ಆದಮೇಲೆ ಇಲ್ಲಿಂದ ಇಲ್ಲಿ ಸ್ಪೇಸ್ ಇದೆಯಲ್ಲ ನೋಡಿ, ಅದನ್ನು ನಾವು ಫಸ್ಟ್ ಲಾಕ್ ಮಾಡಿರ್ತೀವಲ್ಲ ಆ ಸ್ಪೇಸಲ್ಲ ನೆಕ್ಸ್ಟು ನಾವು ಈ 3 ಚೈನ್ ಗ್ಯಾಪ್ ಇದೆ ನೋಡಿ, 3 ಚೈನ್ ಗ್ಯಾಪು ಆ ಸ್ಪೇಸ್ ಒಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶವನ್ನು ಹಾಕ್ಕೊಬೇಕು. ಈ ರೀತಿ ಸಿಂಗಲ್ ಕ್ರೋಶನ ಹಾಕ್ಕೊಂಡು 3 ಚೈನನ್ನು ಹಾಕ್ಕೊಳ್ಳಿ. 1 2 ಇಲ್ಲ ಇಲ್ಲೂ ಹಾಕ್ಬೋದು, ತೊಂದರೆ ಏನಿಲ್ಲ. ನೀವು ಇದನ್ನು ಲಾಕ್ ಮಾಡಬೇಕಾದ್ರೆ ಸ್ಪೇಸಲ್ಲಿ ಹೋಗಿ ನಾವು ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ 3 ಚೈನನ್ನು ಹಾಕ್ಕೊಳ್ಳಿ. 1 2 3 ಚೈನನ್ನು ಹಾಕ್ಕೊಂಡು ಕ್ರೋಶದ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ನಾವು 3 ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ಎಳೆದು ತಂದು ಎರಡರಲ್ಲೊಂದು ಈ ರೀತಿ ಡಬಲ್ ಕ್ರೋಶನಾದರೂ ಹಾಕ್ಕೊಬೋದು, ಇಲ್ಲ ತ್ರಿಬಲ್ ಕ್ರೋಶನಾದರೂ ಹಾಕ್ಬೋದು. ನಿಮ್ಗೆ ಎರಡನ್ನೂ ತೋರಿಸ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡಿದ್ದೀನಿ. ಈಗ ತ್ರಿಬಲ್ ಕ್ರೋಶನ ತೋರಿಸ್ಕೊಡ್ತೀನಿ. ಒಂದು ಸರಿ 2 ಟೈಮ್ ದಾರವನ್ನು ಸುತ್ತಕೊಂಡು ಸೇಮ್ ಈ ಒಂದು 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ಎಳೆದು ತಂದು ಎರಡರಲ್ಲೊಂದು ಡಬಲ್ ಕ್ರೋಶನಾದರೂ ಮಾಡ್ಕೊಬೋದು, ತ್ರಿಬಲ್ ಕ್ರೋಶನಾದರೂ ಮಾಡ್ಕೊಬೋದು, ಯಾವುದಾದ್ರೂ ಚೆನ್ನಾಗಿರುತ್ತೆ. ಮತ್ತು 2 ಸರಿ ದಾರನ ಸುತ್ತಕೊಂಡು ಆ ಚೈನ್ ಒಳಗಡೆ ಹೋಗಿ ದಾರನ ಎಳೆದು ತಂದು ಎರಡರಲ್ಲೊಂದು ಈ ರೀತಿ ಬರುತ್ತೆ. ಮತ್ತು ಇನ್ನೊಂದು ಕ್ರೋಶವನ್ನು ಹಾಕ್ಕೊಳ್ಳಿ. ಎರಡು ಸಾಕು, 2 ಡಬಲ್, ಒಂದು ಚೈನನ್ನು ಸಹ ಕನ್ಸಿಡರ್ ಮಾಡ್ಬೋದು. ಹಾಗಾಗಿ 2 ಡಬಲ್ ಕ್ರೋಶವನ್ನು ಹಾಕೊಂಡ ನಂತರ 3 ಚೈನನ್ನು ಹಾಕ್ಕೊಳ್ಳಿ. ಮತ್ತು ಎಗೇನ್ 1 2 3 ಚೈನನ್ನು ಹಾಕಿ ಸೇಮ್ ಅದೇ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿ. 3 ಚೈನ್ ಗ್ಯಾಪಲ್ಲೇ ಲಾಕ್ ಮಾಡಬೇಕು. ನಂತರ ನಾವು ಲಾಕ್ ಮಾಡಿರ್ತೀವಲ್ಲ ಆ ಸ್ಪೇಸಲ್ಲಿ ಈ 3 ಚೈನ್ ನೆಕ್ಸ್ಟ್ 3 ಚೈನ್ ಇದೆಯಲ್ಲ, ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳಿ. ಈ ರೀತಿ 3 ಚೈನನ್ನು ಹಾಕ್ಕೊಳ್ಳಿ. 1 2 3 ಹಾಕೊಂಡ ನಂತರ 2 ಸಾರಿ ದಾರವನ್ನು ಸುತ್ತಕೊಳ್ಳಿ. ಅದೇ 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ತ್ರಿಬಲ್ ಕ್ರೋಶವನ್ನು ಮಾಡ್ಕೊಬೇಕು. ನಾನು ತ್ರಿಬಲ್ ಕ್ರೋಶ ಸ್ಟಾರ್ಟ್ ಮಾಡಿದ್ದೀನಿ, ಹಾಗಾಗಿ ನಾನು ತ್ರಿಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ನೀವು ಡಬಲ್ ಕ್ರೋಶ ಸ್ಟಾರ್ಟ್ ಮಾಡಿದ್ರೆ ಡಬಲ್ ಕ್ರೋಶ ಮಾಡ್ಕೊಳ್ಳಿ. 2 ಸಾರಿ ಆಯಿತು. ಇಲ್ಲಿ 4 ಕಂಬಗಳನ್ನು ಹಾಕ್ಕೊಳ್ಳಿ. ಫಸ್ಟು ನಾವು 2 ಕಂಬಗಳನ್ನ ಹಾಕ್ಕೊಂಡಿದ್ವಿ. ಇಲ್ಲಿ ಪೆಟಲ್ಸ್ ಅಂದರೆ ಅಲ್ಲಿ ಫ್ಲವರ್ ಶೇಪಲ್ಲಿ ಬರಬೇಕು ಅಂತಂದರೆ ಸ್ವಲ್ಪ ಈ ರೀತಿ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗ್ ಮಾತ್ರ 2 ಕಂಬ ಹಾಕ್ಕೊಳ್ಳಿ. ಇನ್ನು ಎಲ್ಲ ಪೆಟಲ್ಸ್ಗಳಿಗೂ ಇನ್ನು 3 ಪೆಟಲ್ಸ್ ಬರುತ್ತೆ, ಅದಕ್ಕೆ ಮಾತ್ರ 4 ಕಂಬಗಳನ್ನು ಹಾಕ್ಕೊಬೇಕು. ಮುಗ್ದಿದೆ. 3 ಚೈನನ್ನು ಹಾಕ್ಕೊಳ್ಳಿ. ನೆಕ್ಸ್ಟು 3 ಚೈನ್ ಹಾಕಿ ಸೇಮ್ ಗ್ಯಾಪಲ್ಲೇ ಹೋಗಿ ಲಾಕ್ ಮಾಡಿ. ಅದೇ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡಿ. ನೆಕ್ಸ್ಟ್ 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳಿ. ಈ ರೀತಿ ಬರುತ್ತೆ ನೋಡಿ ಪೆಟಲ್ಸು. ಇಲ್ಲಿ ಮಾತ್ರ 2
ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ, ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. 2 ಕಂಬಗಳನ್ನ ಮಾತ್ರ ಹಾಕ್ಕೊಂಡಿರೋದು. ಇಲ್ಲಿ 4 ಕಂಬಗಳನ್ನು ಹಾಕ್ಕೊಂಡಿದ್ದೀನಿ. ಆ ಕಡೆ ಈ ಕಡೆ 3 ಚೈನ್ ಹಾಕ್ಕೊಂಡಿದ್ದೀನಿ. ಇಲ್ಲೂ ಆ ಕಡೆ ಈ ಕಡೆ 3 ಚೈನ್ ಇದೆ. ಇದು ಸ್ವಲ್ಪ ಸೆಕೆಂಡ್ ಸ್ಟೆಪ್ಪಲ್ಲಿ ಬರುತ್ತೆ. ನೆಕ್ಸ್ಟ್ ಇನ್ನೂ ಒಂದು ಸ್ಟೆಪ್ ಬರುತ್ತೆ, ಆವಾಗ ಇದು ಪೆಟಲ್ಸ್ಗಳು ಕರೆಕ್ಟಾಗಿ ಕೂರುತ್ತೆ. ಹಾಗೆ ಇಲ್ಲಿವರೆಗೂ ಲಾಸ್ಟು ಇಲ್ಲೊಂದು ಮತ್ತು ಇಲ್ಲೊಂದು ಸೇಮ್ 4 ಕಂಬಗಳನ್ನು ಹಾಕ್ಕೊಬೇಕು. ಮತ್ತು ಈಗ 3 ಚೈನ್ ಹಾಕ್ಕೊಳ್ಳಿ. 1 2 3 2 ಸಾರಿ ದಾರ ಸುತ್ತಕೊಂಡು ಇದರೊಳಗಡೆ ಹೋಗಿ ಈ ರೀತಿ ತ್ರಿಬಲ್ ಕ್ರೋಶವನ್ನು ಮಾಡ್ಕೊಬೇಕು. ಈ ಲಾಸ್ಟ್ ಚೈನ್ ಇದೆಯಲ್ಲ ಅಲ್ಲಿವರೆಗೂ ಸೇಮ್ ಹೀಗೆ ಮಾಡ್ಕೊಂಡು ಬನ್ನಿ. ಲಾಸ್ಟ್ ಚೈನಲ್ಲಿ ಮಾತ್ರ 2 ಕಂಬಗಳನ್ನು ಹಾಕ್ಕೊಬೇಕು. ಆ್ಯಸ್ ಇಟ್ ಈಸ್ ಇಲ್ಲಿ ಹೇಗಿದೆ 2 ಕಂಬಗಳನ್ನು ಹಾಕ್ಕೊಂಡಿದ್ದೀವಿ ಹಾಗೆ ಇಲ್ಲೂ ಹಾಕ್ಕೊಬೇಕು. ನಾನು ಇದೆರಡನ್ನೂ ಫಿಲ್ ಮಾಡ್ತೀನಿ. ಮಾಡಿಬಿಟ್ಟು ನೆಕ್ಸ್ಟ್ ಲಾಸ್ಟದನ್ನು ಮಾತ್ರ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಆಗಿದೆ. ನೆಕ್ಸ್ಟು ಕ್ರೋಶದ ಮೇಲೆ 2 ಸರಿ ದಾರವನ್ನು ಸುತ್ಕೊಳ್ಳಿ. ಸೇಮ್ ಲಾಸ್ಟ್ ಒಂದು ಗ್ಯಾಪ್ ಇದೆಯಾ ನೋಡಿ, ಅದೇ ಲಾಸ್ಟ್ ಗ್ಯಾಪಲ್ಲಿ ಹೋಗಿ ಲಾಸ್ಟು ನಾವು 3 ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದೇ 3 ಚೈನ್ ಗ್ಯಾಪಲ್ಲಿ ಹೋಗಿ 2 ಕಂಬಗಳನ್ನು ಹಾಕ್ಕೊಳ್ಳಿ. ಸೇಮ್ ನಾವು ಫಸ್ಟು ಹೇಗೆ ಹಾಕ್ಕೊಂಡಿರ್ತೀವಿ ಅದೇ ರೀತಿ 2 ತ್ರಿಬಲ್ ಕ್ರೋಶ ಕಂಬಗಳನ್ನು ಹಾಕ್ಕೊಬೇಕು. ಎರಡು ಆದಮೇಲೆ ಡೈರೆಕ್ಟು 3 ಚೈನನ್ನು ಹಾಕ್ಕೊಳ್ಳಿ. 1 2 3 ಚೈನ್ ಹಾಕಿ ಮತ್ತೆ ಅದೇ ಸ್ಪೇಸಲ್ಲಿ ಹೋಗಿ ಈ ರೀತಿ ಲಾಕ್ ಮಾಡಿ ಲಾಸ್ಟಲ್ಲಿ ಈ ರೀತಿ ಬರುತ್ತೆ. ಅದು ನೆಕ್ಸ್ಟ್ ಸ್ಟೆಪ್ ಬಂದಾಗ ಪರ್ಫೆಕ್ಟಾಗಿ ಬರುತ್ತೆ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಪೆಟಲ್ಸ್ ಕರೆಕ್ಟಾಗಿ ಫಾರ್ಮ್ ಆಗುತ್ತೆ ನೋಡಿ, ತುಂಬ ಫಾರ್ಮ್ ಆಗುತ್ತೆ ಚೆನ್ನಾಗಿ. ನೆಕ್ಸ್ಟ್ ಸ್ಟೆಪ್ ಬಂದಾಗ ಇನ್ನೂ ಪರ್ಟಿಕ್ಯುಲರ್ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ಆದಮೇಲೆ ನಾವಿಲ್ಲಿ 6 ಚೈನನ್ನು ಹಾಕ್ಕೊಂಡಿದ್ದೀವಲ್ಲ ಸಿಂಗಲ್ ಕ್ರೋಶ, ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ 6 ಚೈನನ್ನು ಎಲ್ಲನೂ ಸಹ ಹಾಕ್ಕೊಬೇಕು. ಕಂಟಿನ್ಯೂ ಮಾಡ್ಬೋದು, ನೀವು 8 ಆದರೂ ಹಾಕ್ಕೊಬೋದು. 6 ಡಬಲ್ ಕ್ರೋಶ 6 ಕ್ರೋಶ ಸಿಂಗಲ್ ಕ್ರೋಶವನ್ನು ಮಾಡ್ಕೊಬೇಕು. ಚೈನ್ ಆದರೂ ಹಾಕ್ಕೊಬೋದು, ಬಟ್ ಈ ಒಂದು ಇದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. 1 2 ಆಗಿದೆ, ನಾವು ಲಾಕ್ ಮಾಡಿರ್ತೀವಲ್ಲ ಅದನ್ನು ಇನ್ಕ್ಲೂಡ್ ಮಾಡಿ 6 ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಳಿ. 6 ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಳಿ. ಒನ್ 2 3 4 5 6 ನಂತರ ಈ ರೀತಿ ದಾರವನ್ನು ಮುಂದೆ ಮಾಡಿ ವೀಟ್ ಬೀಡ್ಸಸ್ಸು ಈ ಸ್ಪೇಸಲ್ಲಿ ಯಾವುದಾದ್ರೂ ಬೀಡ್ಸ್ ತೊಗೊಬೋದು ನೀವು. ಈ ರೀತಿ ಬಿಟ್ಕೊಬಾರ್ದು, ಪ್ರತಿಯೊಂದು ಥ್ರೆಡ್ಡು ಸಹ ಬೀಡ್ಸ್ ಒಳಗಡೆ ಹೋಗಬೇಕು, ಇಲ್ಲಾಂದರೆ ಫಿನಿಶಿಂಗ್ ಬರೋದಿಲ್ಲ. ಲಾಕ್ ಮಾಡಿ ನಂತರ ಎಲ್ಲಿ ಬರುತ್ತೆ ಬೀಡ್ಸ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲೂ ಕ್ಲಾತ್ ಒಳಗಡೆ ಹೋಗಿ ಲಾಕ್ ಮಾಡಿ. ಮತ್ತು 6 ಚೈನನ್ನು ಹಾಕ್ಕೊಳ್ಳಿ. ಸ್ಟಾರ್ಟಿಂಗ್ ಮಾತ್ರ 4 ಚೈನ್ ಹಾಕ್ಕೊಂಡಿರ್ತೀವಿ, ನೆಕ್ಸ್ಟು 6 ಸಿಂಗಲ್ ಕ್ರೋಶವನ್ನು ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಕುಚ್ಚನ್ನು ಕಟ್ಟಬೇಕು. ಇಲ್ಲಿ ಈ ಕೆಳಗಡೆ ಕುಚ್ಚನ್ನು ಕಟ್ಟೋದ್ರಿಂದ ನಾವು 6 ಚೈನನ್ನು ಹಾಕ್ಬೋದು, ಇಲ್ಲಿ 8 ಚೈನ್ ಆದರೂ ಹಾಕ್ಕೊಬೋದು. ಈ ಬೀಡ್ಸ್ ಕೆಳಗಡೆ ಕುಚ್ಚು ಬರುತ್ತೆ. ಫೈವ್ 6 ಆಗಿದೆ. 6 ಆಗಿದೆ ನೋಡಿ. ಇದೆ ನೆಕ್ಸ್ಟ್ 3 ಚೈನನ್ನು ಹಾಕ್ಕೊಂಡು ನೆಕ್ಸ್ಟ್ ಆರ್ಚನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. 1 2
3 ಮತ್ತು 3 ಚೈನ್ 1 2 3 3 ಚೈನ್ ಲಾಕ್ 3 ಚೈನ್ ಲಾಕ್. ಈ ರೀತಿ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಸಹ ಬರುತ್ತೆ, ತೋರಿಸ್ಕೊಡ್ತೀನಿ. ಇದೇ ರೀತಿ ಒಂದು 3 ಆರ್ 1 2 ಮಾಡಿಬಿಟ್ಟು ನನ್ನ ಆರ್ಚನ್ನು ಕಂಟಿನ್ಯೂ ಮಾಡ್ತೀನಿ ನಿಮಗೆ. ಫ್ರೆಂಡ್ಸ್, ಇದು ಕಂಪ್ಲೀಟ್ ಆಗಿದೆ ಫಸ್ಟ್ ಸ್ಟೆಪ್ಪು. ನೆಕ್ಸ್ಟ್ ಸ್ಟೆಪ್ಪು ನಾನು ಬೇರೆ ಒಂದು ಡಾರ್ಕ್ ಕಲರ್ ತೊಗೊಂಡಿದ್ದೀನಿ, ಪರ್ಪಲ್ ಕಲರು. ಹಾಗೆ ಈ ಸ್ಟೆಪ್ಪಲ್ಲಿ ಒಂದು 3 mm ಬೀಡ್ಸನ್ನು ಸಹ ತೊಗೊಳ್ಳಿ. ನಾವು ಎಲ್ಲಿ ಲಾಕ್ ಮಾಡಿರ್ತೀವಿ ಅದೇ ಸ್ಪೇಸಲ್ಲಿ ಹೋಗಿ ಲಾಕ್ ಮಾಡಿ ಎಲ್ಲೆಲ್ಲಿ ಸಿಂಗಲ್ ಕ್ರೋಶವನ್ನು ಮಾಡಿದ್ದೀವಿ ಅಲ್ಲಲ್ಲಿ ಸೇಮ್ ಸಿಂಗಲ್ ಕ್ರೋಶವನ್ನು ಮಾಡ್ಕೊಬೇಕು. ಮತ್ತು ಎಗೇನ್ ಎಲ್ಲಿ ಆಗಿದೆ ಅಲ್ಲೆಲ್ಲ ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದಾದಮೇಲೆ ನಾವು ಫಸ್ಟು ಇಲ್ಲಿ ಒಂದು ಬೀಡ್ಸ್ ಹಾಕ್ಕೊಂಡಿದ್ದೀವಿ. ಇಲ್ಲಿ ಬೇಕು ಅಂದರೆ ನೀವು ಇಲ್ಲಿ ಬೀಡ್ಸನ್ನು ಆ್ಯಡ್ ಮಾಡ್ಬೋದು, ಇಲ್ಲ ಬೇಡ ಅಂತಂದರೆ ಇಲ್ಲಿ ಕುಚ್ಚನ್ನು ಹಾಕೊಬೋದು. ನಾನು ಕುಚ್ಚು ಹಾಕ್ತಾಯಿದ್ದೀನಿ, ಹಾಗಾಗಿ ಇಲ್ಲಿ 5 ಚೈನನ್ನು ಹಾಕ್ಕೊಳ್ತೀನಿ. 1 2 3 4 5 ಚೆನ್ನಾಗಿ ಸೇಮ್ ಇದೇ ಗ್ಯಾಪು. ನೆಕ್ಸ್ಟ್ ನಾವು ಲಾಕ್ ಮಾಡಿರ್ತೀವಲ್ಲ ಅದೇ ಸ್ಪೇಸಲ್ಲಿ ಹೋಗಿ ಲಾಕ್ ಮಾಡಿ. ನೋಡಿ, ಈ ರೀತಿ ಎಲ್ಲಿ ನಾವು ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಿ ಅಲ್ಲೇ ಸಿಂಗಲ್ ಕ್ರೋಶವನ್ನು ಮಾಡಿಕೊಂಡು ಹಾಗೆ ಈ ರೀತಿ ಲಾಕ್ ಮಾಡಿ. ಮತ್ತೆ ಇಲ್ಲಿ ಎಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಿ ಅಲ್ಲಿ ಸಿಂಗಲ್ ಕ್ರೋಶವನ್ನು ಮಾಡ್ಕೊಳ್ಳಿ. ಮತ್ತು ಅದೇ ಸ್ಪೇಸಲ್ಲಿ ಹೋಗಿ ನೆಕ್ಸ್ಟ್ ಸ್ಪೇಸಲ್ಲಿ ಹೋಗಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನೀವು ಇಲ್ಲೂ ಒಂದು ಬೀಡ್ಸನ್ನು ಬೇಕಾದರೆ ಆ್ಯಡ್ ಮಾಡ್ಬೋದು, ಲಾಂಗ್ ಗ್ಯಾಪ್ ಆಗುತ್ತೆ ಅನ್ನೋದಾದರೆ ಮಾಡ್ಬೋದು. ಇಲ್ಲಿ ಕೊನೆವರೆಗೂ ಲಾಸ್ಟ್ ಏನು ಸಿಂಗಲ್ ಕ್ರೋಶ ಇದೆ ಅಲ್ಲಿವರೆಗೂ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಚೈನನ್ನು ಸಹ ಹಾಕೊಬೋದು, ಬಟ್ ಇದು ಸ್ವಲ್ಪ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಂತರ ಒಂದು ಸರಿ ಕ್ರೋಶದ ಮೇಲೆ ದಾರವನ್ನು ಸುತ್ತಕೊಂಡು ನಾವಿಲ್ಲಿ 3 ಚೈನ್ ಹಾಕ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್, ಈ 3 ಚೈನ್ ಗ್ಯಾಪಲ್ಲಿ ಈ 3 ಚೈನ್ ಮತ್ತು ಇಲ್ಲಿ ಲಾಕ್ ಮಾಡಿರ್ತೀವಲ್ಲ ಈ ಗ್ಯಾಪಲ್ಲಿ ಹೋಗಿ ದಾರನ ಎಳೆದು ತಂದು ಒಂದು ಸರಿ ಕ್ರೋಶದ ಮೇಲೆ ದಾರ ಸುತ್ತಕೊಂಡಿರಬೇಕು. 3 ದಾರನೂ ಸಹ 3 ದಾರ ಇದೆ ಕ್ರೋಶದ ಮೇಲೆ, 3 ದಾರನೂ ಒಂದು ದಾರದೊಳಗಡೆ ಎಳೆದು ತರಬೇಕು. ಹಾಗೆ ಮತ್ತೆ ಇನ್ನೊಂದು ಸಾರಿ ಕ್ರೋಶದ ಮೇಲೆ ದಾರವನ್ನು ಸುತ್ತಕೊಳ್ಳಿ. ನೆಕ್ಸ್ಟು ಆ 3 ಚೈನ್ ಮತ್ತು ಒಂದು ಕಂಬ ಹಾಕ್ಕೊಂಡಿರ್ತೀವಲ್ಲ ಅದೇ ಸ್ಪೇಸಲ್ಲಿ ಹೋಗಿ ದಾರನ ಎಳೆದು ತಂದು ಈ ರೀತಿ 3ರಲ್ಲಿ 3 ದಾರನ ಒಂದು ದಾರದೊಳಗಡೆ ನುಗ್ಗಿಸ್ಬೇಕಾಗುತ್ತೆ. ಇವಾಗ ಒಂದು ಇಲ್ಲೊಂದಾಗಿದೆ, ಮತ್ತು ಒಂದು 3 ಚೈನ್ ಮತ್ತು ಒಂದು ಕಂಬ ಆದಮೇಲೆ ನೆಕ್ಸ್ಟು ನಾವು ಹೋಗ್ತೀವಲ್ಲ ಆ ಗ್ಯಾಪ್ಗೆ ಒಂದು ಬೀಡ್ಸನ್ನು ಬೇಕಾದರೆ ಆ್ಯಡ್ ಮಾಡ್ಬೋದು ಪ್ರತಿ ಪೆಟಲ್ಸ್ಗೂ ಸಹ. ನೋಡಿ ಇಲ್ಲಿ ಈ ಸ್ಪೇಸಲ್ಲಿ ಹೋಗಿ ಈಗ ದಾರನ ಸ್ವಲ್ಪ ಮುಂದೆ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡಿ. ನಾವು ಫಸ್ಟ್ ಒಂದು ಸಿಂಗಲ್ ಹಾಫ್ ಕ್ರೋಶ ಮಾಡ್ಕೊಂಡಿರ್ತೀವಿ, ಅಲ್ಲಿ ಬೇಡ, ಬೀಡನ್ನ ಲಾಕ್ ಮಾಡಿ ಅಲ್ಲಿ ಬೇಡ. ನೆಕ್ಸ್ಟ್ ಒಂದು ನಾವು ಡಬಲ್ ಕ್ರೋಶ ಆಫ್ ಮಾಡ್ಕೊಂಡಿರ್ತೀವಲ್ಲ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡಬೇಕಾಗುತ್ತೆ. ಹಾಗೆ ಸೇಮ್ ಆ್ಯಸ್ ಇಟ್ ಈಸ್
ಕ್ರೋಶನ್ ಮೇಲೆ ದಾರವನ್ನು ಸುತ್ತಕೊಂಡು ಈ ರೀತಿ ಮೂರಲ್ಲೊಂದನ್ನು ತೆಗಿರಿ. ಈ ರೀತಿ ಬರುತ್ತೆ. ಒಂದು ಬೀಡ್ಸನ್ನು ಆ್ಯಡ್ ಮಾಡಿ, ತುಂಬ ಅಟ್ರಾಕ್ಟಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಇದಾದಮೇಲೆ 3 ಚೈನನ್ನು ಹಾಕ್ಕೊಳ್ಳಿ. 1 2 3 ಚೈನ್ ಹಾಕ್ಕೊಂಡು ನಾವು ಈ ಕಡೆ 3 ಚೈನ್ ಹಾಕಿ ಈ ಕಡೆ 3 ಚೈನ್ ಮಧ್ಯದಲ್ಲಿ ಲಾಕ್ ಮಾಡಿರ್ತೀವಿ ನಾವು ಫಸ್ಟು. ಆ ಸ್ಟೆಪ್ ಒಳಗಡೆ ಹೋಗಿ ಆ ಹೋಲ್ ಕಾಣಿಸುತ್ತೆ ನಿಮಗೆ, ಆ ಹೋಲ್ಗಡೆ ಹೋಗಿ ದಾರನ ಎಳೆದು ತಂದು ಲಾಕ್ ಮಾಡಿ. ಈ ರೀತಿ ಲಾಕ್ ಮಾಡಿ ನೆಕ್ಸ್ಟು 3 ಚೈನ್ ಹಾಕ್ಕೊಳ್ಳಿ. 1 2 3 ಚೈನ್ ಹಾಕಿದ್ಮೇಲೆ ಮತ್ತೆ ಎಗೇನ್ ಕ್ರೋಶನ್ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ಆ 3 ಚೈನ್ ಗ್ಯಾಪ್ ಇರುತ್ತಲ್ಲ, 3 ಚೈನ್ ಮತ್ತು ಒಂದು ಕಂಬ, ಆ ಕಂಬದ ಒಳಗಡೆ ಹೋಗಿ ದಾರನ ಎಳೆದು ತಂದು 3 ದಾರನೂ ಒಂದರಲ್ಲಿ ಮಾಡಿ. ಈ ರೀತಿ ಮಾಡಿದಾಗ ನೋಡಿ ಡಿಸೈನ್ ಈ ರೀತಿ ಬರುತ್ತೆ. ಬೀಡ್ಸನ್ನು ಸಹ ಈ ರೀತಿ ಹ್ಯಾಡ್ ಮಾಡ್ಬೋದು. ಇಲ್ಲಿ 2 ಇಲ್ಲಿ 2 ಇದನ್ನು ಕನ್ಸಿಡರ್ ಮಾಡ್ಬೋದು ಚೈನನ್ನು ಪೆಟಲ್ಸ್ಗೆ. ನಾವು ಇಲ್ಲಿ ಹಾಕಿದ್ರೆ ತುಂಬ ಈ ಕಡೆ ಬರುತ್ತೆ, ಕರೆಕ್ಟು ಪೊಸಿಷನ್ ಬರೋದಿಲ್ಲ. ಸೊ ಹಾಗಾಗಿ 2 ಹಾಫ್ ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡ್ಸನ್ನು ಹ್ಯಾಡ್ ಮಾಡಿ, ಮತ್ತು ಇನ್ನೊಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಸೇಮ್ ಕಂಬಗಳ ನಡುವೆ ಇರೋ ಗ್ಯಾಪ್ಗೆ ಹೋಗಿ ದಾರ ಎಳೆದು ತಂದು 3ರಲ್ಲಿ ಒಂದನ್ನು ದಾರ ತರಬೇಕು. ಸ್ವಲ್ಪ ದಾರ ಮುಂದೆ ಮಾಡಿ ಈ ಬೀಡ್ಸನ್ನು ಆ್ಯಡ್ ಮಾಡಿ, ಮತ್ತು ಕ್ರೋಶನ್ ಮೇಲೆ ದಾರ ಸುತ್ತಕೊಂಡು ಕ್ರೋಶನ್ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ನೆಕ್ಸ್ಟ್ ಕಂಬದ ಗ್ಯಾಪ್ ಒಳಗಡೆ ಹೋಗಿ ದಾರನ ಎಳೆದು ತಂದು 3 ದಾರನೂ ಒಂದು ದಾರದೊಳಗೆ ಎಳೆದು ತನ್ನಿ. ಮತ್ತು ಹೀಗೆ ದಾರದ ಮೇಲೆ ಸುತ್ತಕೊಂಡು ಒಂದು ದಾರನ, ಮತ್ತು ನೆಕ್ಸ್ಟ್ ಕಂಬ ಇರುತ್ತೆ ನೋಡಿ, ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ಎಳೆದು ತಂದು ಈ ರೀತಿ ಡಬಲ್ ಹಾಫ್ ಕ್ರೋಶೆಟ್ನ ಮಾಡ್ಕೊಬೇಕು. ಮತ್ತು ಹೀಗೆ ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲಿ 2 ಆಯಿತು, ಇಲ್ಲಿ 2 ಆಯಿತು. ಇಲ್ಲಿ ಸ್ವಲ್ಪ ಚೈನ್ ಇನ್ಕ್ಲೂಡ್ ಆಗುತ್ತೆ, ಬಟ್ ಇಲ್ಲಿ 2 ನಮ್ಮ ಫಾರ್ಮ್ ಬೇಕು ಅಂತಂದಾಗ ಈ ರೀತಿ ಮಾಡ್ಕೊಬೋದು. ಮತ್ತು ನೋಡಿ ಇದನ್ನು ನೀವು ಈ ನೆಕ್ಸ್ಟ್ ಗ್ಯಾಪ್ ಇದೆಯಲ್ಲ 3 ಚೈನ್ ಮತ್ತು ಒಂದು ಲಾಸ್ಟ್ ಕಂಬ, ಅಲ್ಲಿ ಈ ಒಂದು ಕ್ರೋಶನ್ ಮಾಡಿದ್ರೂ ಮಾಡ್ಬೋದು, ಸ್ಕಿಪ್ನೂ ಮಾಡ್ಬೋದು, ಇಲ್ಲ ಮಾಡ್ತೀನಿ ಅಂದ್ರೂ ಓಕೆ. ನೆಕ್ಸ್ಟು 3 ಚೈನನ್ನು ಹಾಕೊಳ್ಳಿ. 1 2 ನಾನು ಮಾಡ್ಕೊಂಡಿದ್ದೀನಿ, ಅದು ಸ್ಕಿಪ್ ಮಾಡಿದ್ರೂ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಹಾಗೆ ಲಾಕ್ ಮಾಡಿರ್ತೀವಲ್ಲ ಅದೇ ಸ್ಪೇಸಲ್ಲಿ ಹೋಗಿ ದಾರನ ಎಳೆದು ತಂದು ಲಾಕ್ ಮಾಡಿ 3 ಚೈನನ್ನು ಹಾಕ್ಕೊಳ್ಳಿ. 1 2 3 ಚೈನ ಹಾಕಿ ನೆಕ್ಸ್ಟ್ 3 ಚೈನು ಮತ್ತು ಕಂಬದ ನಡುವೆ ಗ್ಯಾಪಲ್ಲಿ ಒಂದು ಸರಿ ಕ್ರೋಶನಲ್ಲಿ ದಾರವನ್ನು ಸುತ್ತಕೊಂಡು ನೆಕ್ಸ್ಟ್ ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ಎಳೆದು ತಂದು ಈ ರೀತಿ 3 ದಾರನ ಒಂದು ದಾರದೊಳಗಡೆ ಸೇರಿಸಿ ಎಳೆದು ತಂದರೆ ಆಗುತ್ತೆ. ನೋಡಿ ಪ್ರತಿಯೊಂದು ಪೆಟಲ್ಸ್ಗೂ ಈ ರೀತಿ ಒಂದೊಂದು ಬೀಡ್ಸನ್ನು ಹಾಕಿದಾಗ ತುಂಬ ಅಟ್ರಾಕ್ಟಾಗಿ ಕಾಣಿಸುತ್ತೆ, ಮತ್ತು ಕಲರ್ ಕಾಂಬಿನೇಷನ್ನು ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ನಾನು ಫುಲ್ಲು ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಹೆಡ್ಜು. ಫ್ರೆಂಡ್ಸ್ ಆಗಿದೆ, ಕಂಪ್ಲೀಟ್ ಆಗಿದೆ. ಇದು ಬಂದು ನಾನು 127 ದಾರ ತೊಗೊಂಡು ಕುಚ್ಚನ್ನು ಗಂಟು ಹಾಕ್ಕೊಂಡಿದ್ದೀನಿ. ಹಾಗೆ ಬೀಡ್ಸಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಡಿಸೈನು. ಇದು ಒಂಥರ ಪೆಟಲ್ಸ್ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಈ ಬೀಡ್ಸಸ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಡಿಸೈನ್ ಬಂದು. ಇದಕ್ಕೆ ಸ್ಟೋನ್ ಬೇಕು ಅಂದರೆ ಈ ಒಂದು ಸ್ಪೇಸಲ್ಲಿ ಪೇಸ್ಟ್ ಮಾಡ್ಬೋದು. ಸ್ಟೋನು ನಿಮಗೆ ಆ್ಯಕ್ಟಿವಿಟೀಸ್ ಹೇಗೆ ಬರುತ್ತೆ ಹಾಗೆ ಮಾಡ್ಕೊಬೋದು.
ಇದಕ್ಕೆ ಪ್ರೈಸ್ ಬಂದು 800 ಅಬೋವ್ ಮಾಡ್ಕೊಬೋದು. ಇದಕ್ಕೆ ಪ್ಲೇಸ್ ಆಫ್ ಡಿಪೆಂಡ್ ಆಗುತ್ತೆ. ಈ ಒಂದು ಡಿಸೈನ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಲು ಹೊಸಬ್ರು ಯಾರಾದ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.